ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಚಪ್ರದ ಅವರೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಚಪಾತಿ ಜೊತೆ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮತ್ತು ನೀವು ರೊಟ್ಟಿ ಜೊತೆಲೂ ಮಾಡ್ಕೊಬೋದು ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನು ಅಂತ ಹೇಳಿದ್ರೆ ನೋಡಿ, ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸೊಪ್ಪು ಸ್ವಲ್ಪ, ಒಂದು ಅರ್ಧ ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ 1 ಸ್ಪೂನು, ಮತ್ತು ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಒಂದು 1/4 ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ ನೋಡಿ. ಒಂದು ಅರ್ಧ kg ಚಪ್ಪದ ಅವರೆಕಾಯಿನ ನಾನು ಚೆನ್ನಾಗಿ ತೊಳೆದು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಬಿಡಿಸ್ಬೇಕಾದ್ರೆ ಇದ್ರಲ್ಲಿ ಹುಳ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಬಿಡಿಸ್ಕೊಬೇಕು ನೋಡಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಬಿಸಿ ಆದಮೇಲೆ ಅರ್ಧ ಕಪ್ ಕಡಲೆ ಬೀಜ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಕಡಲೆ ಬೀಜನೂ ಅಷ್ಟೇ ಬಾಣಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಬೇಕು ನೋಡಿ. ಈ ರೀತಿ ನೀವು ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಅದು ಫುಲ್ ಒಂದೇ ಕಡೆ ಸೀದೋಗ್ಬಿಡುತ್ತೆ ಮತ್ತು ಇನ್ನೊಂದು ಕಡೆ ಬೆಂದೇ ಇರಲ್ಲ. ಸೊ ನೋಡಿ, ಈ ರೀತಿ ನೀವು ಇಷ್ಟು ಮಾತ್ರ ಸಾಕು, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಅರ್ಧ ಫ್ರೈ ಆದರೆ ಎತ್ಕೊಂಬಿಡಿ ಸಾಕು ನೋಡಿ. ಈ ರೀತಿ ಎಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಬೇಕು ನೋಡಿ. ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ, ಯಾಕೆಂದರೆ ತಣ್ಣಗಾದ್ಮೇಲೆ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ. ಅದೇ ಬಾಣಲಿಗೆ ನಾನು ಒಂದು 2 ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೆ ಅದನ್ನು ಹಾಕೊಬೋದು. ನಾವು ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನೇ ಹಾಕ್ಕೊತಾ ಇದ್ದೀವಿ ನೋಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ, ಯಾಕೆ ಆಲ್ರೆಡಿ ಬಾಣಲಿ ಕಾದಿರೋದ್ರಿಂದ ಬೇಗ ಬಿಸಿ ಆಗಿಬಿಡುತ್ತೆ, ಸೊ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ತೊಳೆದು ಅದು ಚಪ್ಪರದ ಅವರೆಕಾಯಿನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಯಾಕೆಂದರೆ ಇದು ಚಪ್ಪರದ ಅವರೆಕಾಯಿ ಸ್ವಲ್ಪ ತೆಳು ಇರೋದ್ರಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹಾಗೆ ಬಿಟ್ಟರೆ ಅದು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಇಲ್ಲ ಸ್ವಲ್ಪ ಸುಟ್ಟ ಥರ ಆಗಿಬಿಡುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೀವು ನೋಡಿ. ವೀಕ್ಷಕರೇ, ಇದನ್ನು ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ಕೊನೆ ತನಕನೂ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಸಿ, ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ರೀತಿ ಅದು ಬೇಯ್ತಾ ಸ್ವಲ್ಪ ಕ್ವಾಂಟಿಟಿನೂ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ. ಈ ರೀತಿ ಒಂದು 50% ಬೇಯಬೇಕಿದು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ, ಪೂರ್ತಿನೂ ಬೇಯಿಸ್ಕೊಬೇಡಿ ನೋಡಿ. ಈ ರೀತಿ ತಿರುಗಿಸ್ಕೊತಾ ಇರಬೇಕು ನೋಡಿ. ಇಷ್ಟು ತಿರುಗಿಸ್ಕೊತಾ ಇದ್ರೂ ಸ್ವಲ್ಪ ತಳ ಹಿಡ್ದಿದೆ ನೋಡಿ. ಅದನ್ನು ನಾನು ಒಂದು 50% to 60% ಬೆಂದ ಮೇಲೆ ನಾನು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಏಕೆಂದರೆ ಇದು ಕಾಳು ಸ್ವಲ್ಪ ತುಂಬ ಇದೇನಾದರೂ ಬಲ್ತಿದ್ರೆ ಕಾಳು ಬೇಗ ಬೇಯಲ್ಲ. ಸೊ ನೀವು ಆ ರೀತಿ ತುಂಬ ಚೆನ್ನಾಗಿ ಮೀಡಿಯಮ್ ಆಗಿರೋದನ್ನು ನೀವು ತಗೊಳ್ಳಿ ನೋಡಿ. ಅದೇ ಬಾಣಲಿಗೆ ನಾನು ತೊಳೆದಿಟ್ಕೊಂಡಿದ್ದೆ, ಅದೇ ಬಾಣಲಿಗೆ ನಾನೊಂದು ಇನ್ನೊಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ ನೋಡಿ. ಅದು ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅಲ್ವಾ ಈರುಳ್ಳಿ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿನೂ ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇವು ಹಾಕ್ಕೊತಾ ಇದ್ದೀನಿ, ಹಂಗೆ ಫ್ರೈ ಮಾಡ್ಕೊಳ್ಳಿ ನೋಡಿ. ಹಂಗೆ ಈ ರೀತಿ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಇಟ್ಕೊಂಡ್ರೆ ಅದು ಅದೇ ಥರ ಒಂದೇ ಥರ ಅರ್ಧಂಬರ್ಧ ಬೇಂದ್ಬಿಡುತ್ತೆ. ಸೊ ಈ ರೀತಿ ನಾನು ಫ್ರೈ ಮಾಡ್ಕೊತಾ ಇದನ್ನು ಅಷ್ಟರಲ್ಲಿ ತಣ್ಣಗಾಗಿದೆ ಕಡಲೆ ಬೀಜ, ಅದನ್ನು ನಾವು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಡಲೆ ಬೀಜ ಗ್ರೈಂಡ್ ಮಾಡ್ಕೊಳ್ಳೋಕೆ ಅಷ್ಟೇ, ನೀವು ಪೂರ್ತಿ ಫೈನ್ ಇದಾಗೇನು ನೀವು ತುಂಬ ಸಾಫ್ಟಾಗಿ ಅದನ್ನು ನೀವು ಗ್ರೈಂಡ್ ಮಾಡ್ಕೊಬಾರ್ದು, ಸ್ವಲ್ಪ ತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಇಷ್ಟು ತರಿಯಾಗಿದ್ದರೆ ಸಾಕು, ಹಾಗಂತ ನೀವು ತುಂಬ ತರಿಯಾಗೂ ಏನು ಇಟ್ಕೊಬೇಡಿ ನೋಡಿ. ಅಷ್ಟರಲ್ಲಿ ಇದು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಮೆತ್ತಗಾಗಿದೆ, ಪೂರ್ತಿನೂ ಏನು ಬ್ರೌನ್ ಆಗೋ ತನಕನೂ ನೀವೇನು ಅದನ್ನು ಫ್ರೈ ಮಾಡ್ಕೊಬೇಕಾಗಿಲ್ಲ ನೋಡಿ. ಅದಕ್ಕೆ ನಾನು ಇಟ್ಕೊಂಡಿದ್ದೆ ಅಲ್ವಾ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ 1/4 ಸ್ಪೂನ್ ಅರಿಶಿನ ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟನ್ನು ಹಾಕ್ಕೊಂಡು ನಾನು ತುಂಬ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ, ಇದನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅರ್ಧ ನಿಮಿಷಕ್ಕೇ ಅದು ನೋಡಿ, ಅದು ತಿರುಗಿಸ್ತಾ ಇದ್ದಂಗೆ ಸ್ವಲ್ಪ ನೋಡಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಅರ್ಧ ನಿಮಿಷಕ್ಕೆಲ್ಲ ಕ್ಲೀನಾಗಿ ಎಣ್ಣೆನೂ ಬಿಡುತ್ತೆ ಅದು ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಇವಾಗ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಅದಕ್ಕೆ ನಾನು ಒಂದು ಅವಾಗೆ ಬೇಯಿಸ್ಕೊಂಡಿದ್ದೆ ಅಲ್ವಾ ಒಂದು 50%, ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ. ಚಪ್ಪರದ ಅವರೆಕಾಯಿ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಏಕೆಂದರೆ ನೀವು ಅವಾಗೆ ತುಂಬ ಏನಾದರೂ ಫ್ರೈ ಮಾಡ್ಕೊಂಬಿಟ್ರೆ ಅದು ಇವಾಗ ಮುದ್ದೆ ಥರ ಆಗಿಬಿಡುತ್ತೆ ಮಸಾಲ ಹಿಡಿಯೋಕ್ಕೆ ಮುಂಚೆನೇ. ಅದಕ್ಕೆ ಅರ್ಧ ಬೇಯಿಸ್ಕೊಂಡ್ರೆ ಕ್ಲೀನಾಗಿ ಮಸಾಲ ಹಿಡಿಯೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೋದು ಅದನ್ನು
ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಅದು ಸ್ವಲ್ಪ ಆಯಿಲ್ ಎಲ್ಲ ಮಸಾಲ ಹಾಕಿರೋದ್ರಿಂದ ಇವಾಗೇನು ಅಷ್ಟು ತಳ ಹಿಡಿಯಲ್ಲ. ಹಾಗಂತ ನೀವು ಹಂಗೆ ತಿರುಗಿಸ್ದೇನೂ ಇರಬೇಡಿ, ತಿರುಗಿಸ್ಕೊತಾ ಇರಬೇಕು. ನೋಡಿ ಈ ರೀತಿ ತಿರುಗಿಸ್ಕೊತಾ ಇರಿ. ನೋಡಿ ಅದರಲ್ಲಿರೋ ಕಾಳು ಅಷ್ಟೇ, ತುಂಬ ಅದೇನು ಬಲ್ತಿಲ್ಲ, ಕರೆಕ್ಟಾಗಿ ಮೀಡಿಯಮ್ ಆಗಿದೆ. ಸೊ ಹಂಗಾಗಿ ಏನು ಇದು ಒಂದು ಬೇಯ್ದಿರೋದು ಆ ಥರ ಏನಿಲ್ಲ. ಎಲ್ಲನೂ ಕರೆಕ್ಟಾಗಿ ಒಂದೇ ಸಮಯ ಇರೋದ್ರಿಂದ ಎಲ್ಲನೂ ಚೆನ್ನಾಗೇ ಬೇಯುತ್ತೆ. ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ ಉಪ್ಪನ್ನು ಅಷ್ಟೇ ಪದೇ ಪದೇ ಹಾಕಿ ಹೋಗಬೇಡಿ, ಒಂದು ಸಲ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕಂತ. ನೋಡಿ ಒಂದು ನಿಮಿಷ ಆದಮೇಲೆ ಸ್ವಲ್ಪ ತಿಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇವಾಗೆ ಉಪ್ಪನ್ನ ಸೇರಿಸ್ಕೊಂಬಿಡಿ. ಲಾಸ್ಟಲ್ಲಿ ನೀವು ಸೇರ್ಸೋಕೆ ಹೋದರೆ ಅದು ಒಂದು ಕಡೆ ಹಿಡಿಯುತ್ತೆ, ಒಂದು ಕಡೆ ಹಿಡಿಯಲ್ಲ. ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ವೀಕ್ಷಕರೇ, ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಹೇಳಿ. ನೋಡಿ ಒಂದು ಕಪ್, ಒಂದೇ ಒಂದು ಕಪ್, ಚಿಕ್ಕ ಕಪ್ಪಲ್ಲಿ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಅದು ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ನೋಡಿ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸಬೇಡಿ, ಮುದ್ದೆ ಆಗೋಗುತ್ತೆ. ವೀಕ್ಷಕರೇ, ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ಫುಲ್ ಚೆನ್ನಾಗಿ ಇವಾಗ ಬೆಂದಿದೆ ಎಲ್ಲ. ನೋಡಿ ನೀರು ಅಷ್ಟೇ ಚೆನ್ನಾಗಿ ಡ್ರೈ ಆಗಿದೆ. ನೋಡಿ ಈ ರೀತಿ ನೀರು ಡ್ರೈ ಆಗೋ ತನಕ ನೀವು ಅದನ್ನು ಫ್ರೈ ಮಾಡ್ಕೊಬೇಕು. ನೋಡಿ ತುಂಬ ಬೇಗ ಮಾಡ್ಕೊಬೋದಂತ ಒಂದು ಪಲ್ಯ ಇದು. ನೋಡಿ ಅದಕ್ಕೆ ನಾನು ಅವಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಪೌಡರು, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಇಷ್ಟು ತರಿಯಾಗಿರಬೇಕು. ಯಾಕೆಂದರೆ ಫುಲ್ಲು ಸಾಫ್ಟಾಗಿದ್ದರೆ ಕ್ಲೀನಾಗಿ ಅದು ಮುದ್ದೆ ಥರ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಅದು ಎಳ್ಕೊಂಬಿಡುತ್ತೆ. ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಕಡಲೆ ಬೀಜ ಫ್ಲೇವರು ತುಂಬ ಡಿಫ್ರೆಂಟ್ ಫ್ಲೇವರೇ ಬರುತ್ತೆ ನಿಮಗೆ. ಪಲ್ಯನೂ ಅಷ್ಟೇ ತುಂಬ ಟೇಸ್ಟಿಯಾಗುತ್ತೆ. ನೋಡಿ ಇದು ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಕೊತ್ತಂಬರಿ ಸೊಪ್ಪು, ಅವಾಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇದ್ದರೆ ಹಾಕೊಳ್ಳಿ, ಇಲ್ಲದೇ ಇದ್ರೆ ಏನು ಬೇಡ. ನೋಡಿ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ಚಪ್ಪರದ ಅವರೆಕಾಯಿ ಪಲ್ಯ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.